ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್ನ ಏನು ಮಾಡಬೇಕು, ಎಕ್ಸ್ಟೆನ್ಷನ್ ರಿಟ್ರಾಕ್ಷನ್ ಮಾಡಬೇಕು. ಬಟ್ ಪ್ರೋಸೆಸ್ ಮಾತ್ರ ಲ್ಯಾಚಿಂಗ್ ಸರ್ಕ್ಯೂಟ್ನ ಯೂಸ್ ಮಾಡಿಕೊಂಡು ಎಕ್ಸ್ಟೆನ್ಷನ್ ರಿಟ್ರಾಕ್ಷನ್ ಮಾಡಬೇಕು. ಇದಕ್ಕೆ ನಾವು ಎರಡು ಪುಷ್ ಬಟನ್ ಯೂಸ್ ಮಾಡ್ತೀವಿ, ಒಂದು ಸ್ಟಾರ್ಟ್ ಪುಷ್ ಬಟನ್, ಇನ್ನೊಂದು ಸ್ಟಾಪ್ ಪುಷ್ ಬಟನ್. ಇಲ್ಲಿ ನಾವು ಯೂಸ್ ಮಾಡ್ತಿರೋದು ಬಂದುಬಿಟ್ಟು 5x2 ಸಿಂಗಲ್ ಸೈಡ್ ಪೈಲಟ್ ಆಪರೇಟೆಡ್. ಸಿಂಗಲ್ ಸೈಡ್ ಪೈಲಟ್ ಆಪರೇಟೆಡ್ ಏನು ವರ್ಕ್ ಆಗುತ್ತೆ ಅಂದರೆ, ನೀವು ಒಂದು ಸೈಡಲ್ಲಿರೋ ಸೊಲನೈಡ್ ಆನ್ ಇದ್ದಾಗ ಏನಾಗುತ್ತೆ, ಸಿಲಿಂಡರ್ ಎಕ್ಸ್ಟೆಂಡ್ ಆಗುತ್ತೆ. ಬಿಟ್ಟಾಗ ಏನಾಗುತ್ತೆ, ಸೊಲನೈಡ್ ನಮ್ಮದು ಡೈರೆಕ್ಷನ್ ಕಂಟ್ರೋಲ್ ವ್ಯಾಲ್ವ್ ಏನಾಗುತ್ತೆ, ಸ್ಪೂಲ್ ರಿಟರ್ನ್ ಆಗುತ್ತೆ, ನಮ್ಮ ಡಬಲ್ ಆ್ಯಕ್ಟಿಂಗ್ ಸಿಲಿಂಡರು ಆಟೋಮೆಟಿಕಲಿ ರಿವರ್ಸ್ ಹೋಗ್ಬಿಡುತ್ತೆ. ಬಟ್ ಈ ಲ್ಯಾಚಿಂಗ್ ಸರ್ಕ್ಯೂಟ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನೀವು ಒಂದು ಸರಿ ಸ್ಟಾರ್ಟ್ ಪುಷ್ ಬಟನ್ ಪ್ರೆಸ್ ಮಾಡಿದ್ರೆ ನಮ್ಮ ಸಿಲಿಂಡರ್ ಎಕ್ಸ್ಟೆಂಡ್ ಪೊಸಿಷನಲ್ಲೇ ಇರುತ್ತೆ ಅಂಟಿಲ್ ಯು ಪ್ರೆಸ್ ಸ್ಟಾಪ್ ಬಟನ್. ನೀವು ಸ್ಟಾಪ್ ಬಟನ್ ಪ್ರೆಸ್ ಮಾಡೋವರೆಗೂ ನಿಮ್ಮ ಸಿಲಿಂಡರ್ ಎಕ್ಸ್ಟೆಂಡ್ ಪೊಸಿಷನಲ್ಲೇ ಇರುತ್ತೆ. ಈ ಸರ್ಕ್ಯೂಟ್ ಯಾವ ಥರ ಮಾಡೋದು ಅಂತ ನೋಡಿ, PLC ಯೂಸ್ ಮಾಡ್ಕೊಂಡು. ಇದಕ್ಕೆ ನಾವೇನು ಮಾಡ್ತೀವಿ, ಆಲ್ರೆಡಿ ಮ್ಯಾನಿಫೋಲ್ಡಿಂದ ನಮಗೆ ಸಿಂಗಲ್ ಸೈಡ್ 5x2 ಸೊಲನೈಡ್ ಆಪರೇಟೆಡ್ಗೆ ಕನೆಕ್ಟ್ ಮಾಡಿರೋದ್ರಿಂದ ನಾನು ಏನು ಮಾಡ್ತಿದ್ದೀನಿ, ಜಸ್ಟ್ ಅದರ ಔಟ್ಪುಟ್ಟಿಂದ ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್ಗೆ ಕನೆಕ್ಷನ್ ಕೊಡಬೇಕು. ಆಯಿತಾ? ಇದು ಬಂದುಬಿಟ್ಟು ನ್ಯೂಮ್ಯಾಟಿಕ್ ಕನೆಕ್ಷನ್ನು. ಈಗ PLC ಕನೆಕ್ಷನ್ ಬಂದಾಗ ಒಂದು ವೈರ್ನ ತೊಗೊತಿದ್ದೀನಿ. ಒಂದು ವೈರ್ನ ಫಸ್ಟ್ ಈ ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್ ಕನೆಕ್ಷನ್ ಎಲ್ಲಿ ಕನೆಕ್ಟ್ ಆಗಿದೆ, ಈ ಸೊಲನೈಡ್ ಕನೆಕ್ಟ್ ಆಗಿದೆ. ಬಟ್ ಈ ಸೊಲನೈಡ್ ಯಾವುದು ವೈರಿಂಗ್ ಆಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಅದನ್ನು ಟೆಸ್ಟ್ ಮಾಡ್ಕೋಬೇಕು ಅಂದರೆ ಹೇಗೆ ಅಂದರೆ, ನೀವು 24 ವೋಲ್ಟ್ಸ್ಗೆ ಒಂದು ಕನೆಕ್ಟ್ ಮಾಡಿಬಿಟ್ಟು ಈ ಸೊಲನೈಡ್ಗೆ ಇಟ್ಟು ಚೆಕ್ ಮಾಡಬೇಕು, ವರ್ಕ್ ಆಗ್ತಿದೆಯಾ ಇಲ್ಲ. ನೆಕ್ಸ್ಟ್ ಇಲ್ಲಿ ಇಲ್ಲ. ನೀವು 2A ಬಂದಾಗ ಏನಾಗುತ್ತೆ, ನಮ್ಮದು ಸೊಲನೈಡ್ ಆನ್ ಆಯಿತು. ಅಂದರೆ ಆ 2Aನ ತೊಗೊಂಡ್ಬಂದ್ಬಿಟ್ಟು ನೀವೇನು ಮಾಡಬೇಕು, ಯಾವುದಾದ್ರೂ ಔಟ್ಪುಟ್ ಯೂಸ್ ಮಾಡ್ಕೊಳ್ಳಿ. ನಾವು ಸರ್ಕ್ಯೂಟಲ್ಲಿ ನೀವು ಯಾವ ಔಟ್ಪುಟ್ನ ನೀವು ಬರೀತೀರಲ್ವ, ಆ ಔಟ್ಪುಟ್ಗೆ ನೀವು ಕನೆಕ್ಷನ್ ಕೊಡಬೇಕು. ನಾನು Q0.0 ಯೂಸ್ ಮಾಡ್ತಿರೋದ್ರಿಂದ ನಾನು ಇಲ್ಲಿ ಕೊಟ್ಟಿದ್ದೀನಿ. ಆಯಿತಾ? ಇದು ಬಂದುಬಿಟ್ಟು ಕನೆಕ್ಷನ್. ಈಗ ಏನಾಗಬೇಕು, ನಮಗೆ 0.0 ಅನ್ನೋ ಪುಷ್ ಬಟನ್ ಪ್ರೆಸ್ ಮಾಡಿದಾಗ ಎಕ್ಸ್ಟೆಂಡ್ ಆಗಬೇಕು, 0.01 ಪ್ರೆಸ್ ಮಾಡಿದಾಗ ಏನಾಗಬೇಕು, ರಿಟ್ರಾಕ್ಟ್ ಆಗಬೇಕು. ಈಗ PLCಯಲ್ಲಿ ಯಾವ ಥರ ಪ್ರೋಗ್ರಾಮ್ ಬರೋದು ಅಂತ ನೋಡಿ. ಫಸ್ಟು ಸಪ್ಲೈ ಆನ್ ಮಾಡಬೇಕು. ಆನ್ ಮಾಡಿಬಿಟ್ಟು ನೀವು ಯಾವಾಗ ಪುಷ್ ಬಟನ್ ಪ್ರೆಸ್ ಮಾಡ್ತೀರಾ, ಸಿಲಿಂಡರ್ ಎಕ್ಸ್ಟೆಂಡಲ್ಲಿದೆ. ಅಂಟಿಲ್ ನೀವು ಸ್ಟಾಪ್ ಬಟನ್ ಪ್ರೆಸ್ ಮಾಡೋಕ್ಕೂ, ಸ್ಟಾಪ್ ಬಟನ್ ಪ್ರೆಸ್ ಮಾಡೋವರೆಗೂ ನಿಮ್ಮ ಸೊಲನೈಡ್ ಏನಾಗಿರುತ್ತೆ, ಯಾವಾಗಲೂ ಎನರ್ಜೈಸಲ್ಲೇ ಇರುತ್ತೆ. ನೀವು ಸ್ಟಾಪ್ ಬಟನ್ ಪ್ರೆಸ್ ಮಾಡಿದ್ಮೇಲೆ ಒಂದು ಔಟ್ಪುಟ್ ಆನ್ ಆಯಿತು, ಸಿಲಿಂಡರ್ ಆಟೋಮೆಟಿಕಲಿ ರಿಟ್ರಾಕ್ಟ್ ಆಯಿತು. ಈಗ ನಾವು ಲ್ಯಾಚಿಂಗ್ ಸರ್ಕ್ಯೂಟ್ನ ಯೂಸ್ ಮಾಡಿಕೊಂಡು ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್ನ ಆ್ಯಕ್ಚುಯೇಟ್ ಮಾಡ್ಬೋದು. ಬಟ್ ಇದರಲ್ಲಿ ನಾರ್ಮಲಿ ನೀವು ಯೂಸ್ ಮಾಡಿದ್ರೆ ಡಬಲ್ ಸೈಡ್ ಸೊಲನೈಡ್ ಯೂಸ್ ಮಾಡ್ತೀವಿ. ಬಟ್ ಇದರಲ್ಲಿ ಸಿಂಗಲ್ ಸೈಡ್ ಸೊಲನೈಡ್ನ ಯೂಸ್ ಮಾಡ್ಕೊಂಡು ಆಪ್ರೇಟ್ ಮಾಡ್ತೀವಿ. ಅಷ್ಟೇ ಡಿಫ್ರೆನ್ಸ್.